ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗೊಂದು ಸಾರಿ ನಿಮ್ಮೆಲ್ಲರನ್ನು ವಿಡಿಯೋ ಮೂಲಕವಾಗಿ ಭೇಟಿಯಾಗಲಿಕ್ಕೆ ಕರ್ತನ ಕೊಟ್ಟಂಥ ಈ ಸಮಯಕ್ಕಾಗಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅವಕಾಶವನ್ನು ನೀಡಿದ ಮಿಲ್ಟನ್ ಬ್ರದರ್ ಅವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಕೊರೋನಾ ಕಾಲದಲ್ಲಿ ಲಾಕ್ಡೌನ್ ಸಮಯದಲ್ಲಿ ಬಹಳವಾಗಿ ಕಷ್ಟವಾಗಿದ್ದರೂ ಸಹ ದೇವರು ನಮ್ಮೊಂದಿಗೆ ಇದ್ದಾನೆ. ದೇವರು ನಮಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ನೀಡುತ್ತಾ ಇರ್ತಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಸಮಯದಲ್ಲಿ ಯಾವುದನ್ನು ಮಾತನಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡುವಾಗ, ಯಾಕಂದರೆ ಈ ಕೊರೋನಾ ಕಾಲದಲ್ಲಿ ಅನೇಕ ಸಂದೇಶಗಳನ್ನು ನೀವು ಕೇಳಿರಬಹುದು ಕೊರೋನಾ ಬಗ್ಗೆ. ಆದ ಕಾರಣ ಅಬ್ರಹಾಮನ ಬಗ್ಗೆ ಧ್ಯಾನ ಮಾಡಲಿಕ್ಕೆ ದೇವರು ನನಗೆ ಜ್ಞಾಪಕಪಡಿಸಿದರು. ಸೊ ಅದನ್ನೇ ಈ ಸಮಯದಲ್ಲಿ ನಾವು ಧ್ಯಾನ ಮಾಡುವ, ಒಂದು ಪ್ರಾರ್ಥನೆ ಮಾಡಿಕೊಳ್ಳುವ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಪರಲೋಕ ತಂದೆ, ಒಳ್ಳೆಯ ಸಮಯಕ್ಕೆ ಸ್ತೋತ್ರ. ವಿಶೇಷವಾಗಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗುವ ಕರ್ತನೆ, ನಮ್ಮೊಂದಿಗೆ ಮಾತನಾಡ ಎಂಬುದಾಗಿ ಬೇಡುತ್ತೇನೆ. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್. ಅಬ್ರಹಾಮನ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ, ಅವನ ಬಗ್ಗೆ. ಆದರೆ ನನಗೆ ಒಂದು ಕಾರ್ಯ ಯಾವುದಂದ್ರೆ, ಈ ಅಬ್ರಹಾಮನನ್ನು ದೇವರು ನನ್ನ ಸ್ನೇಹಿತನು ಎಂಬುದಾಗಿ ದೇವರಿಗೆ ಹೇಳ್ತಾನೆ. ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ, 3 ಸಾರಿ. ಹಳೆಯ ಒಡಂಬಡಿಕೆಯಲ್ಲಿ ಇದೆ, ಹೊಸ ಒಡಂಬಡಿಕೆಯಲ್ಲಿ ಇದೆ, ಅಬ್ರಹಾಮ್ ನನ್ನ ಸ್ನೇಹಿತನು ಎಂಬುದಾಗಿ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 7ನೇ ವಾಕ್ಯ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 7ನೇ ವಾಕ್ಯ. ನಮ್ಮ ದೇವರಾದ ನೀನು ನಿನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಎದುರಾಗಿ ಅಂತ ಸ್ಟಾರ್ಟ್ ಆಗ್ತದೆ. ಆಮೇಲೆ ಮಧ್ಯದಲ್ಲಿ ಬರುವಾಗ ನಿನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಗೆ ಎಂದೆಂದಿಗೂ ಕೊಟ್ಟಿದೆ ಎಂಬುದಾಗಿ ಕೊಡಲ್ಪಟ್ಟಿದೆ. ನಿನ್ನ ಸ್ನೇಹಿತನಾದ ಅಬ್ರಹಾಮನ ಎಂಬುದಾಗಿ ಕೊಡಲ್ಪಟ್ಟಿದೆ. ನಿನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿ. ಆಮೇಲೆ ಯೆಶಾಯ 41ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ನಿನ್ನ ಎಂಬುದಾಗಿ ಸ್ಟಾರ್ಟ್ ಆಗಿ ನಮ್ಮ ಮಧ್ಯದಲ್ಲಿ ಬರ್ತಾ ಇದನ್ನಲ್ಲಿಯೂ ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ ಎಂಬುದಾಗಿ ದೇವರು ಹೇಳುವುದಾಗಿ ಬರ್ತದೆ. ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ, ಯೆಶಾಯ 41:8ನಲ್ಲಿ. ಆಮೇಲೆ 3ನೇದಾಗಿ ಯಾಕೋಬನು 2ನೇ ಅಧ್ಯಾಯ 23ನೇ ವಾಕ್ಯ. ಯಾಕೋಬನು 2ನೇ ಅಧ್ಯಾಯ 23ನೇ ವಾಕ್ಯ. ಅದರಲ್ಲಿ ಲಾಸ್ಟ್ ಮುಗಿಯುತ್ತದೆ, ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು ಎಂಬುದಾಗಿ ಕೊಡಲ್ಪಟ್ಟಿದೆ. ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು ಎಂಬುದಾಗಿ ಕೊಡಲ್ಪಟ್ಟಿದೆ. ಅಂದರೆ ಒಂದು ಮನುಷ್ಯನನ್ನು ದೇವರು ತನ್ನ ಸ್ನೇಹಿತನು ಎಂಬುದಾಗಿ ಕರೆಯುವುದು ಅಬ್ರಹಾಮನನ್ನೇ ಫಸ್ಟ್ ಕರೀತಾನೆ ದೇವರು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ ತನ್ನ ಶಿಷ್ಯರಿಗೆ, ನೀವೆಲ್ಲ ನನ್ನ ಸ್ನೇಹಿತರು ಎಂಬುದಾಗಿ ನಾನು ಕರೀತೇನೆ ಎಂಬುದಾಗಿ. ಆದರೆ ವ್ಯಕ್ತಿಕವಾಗಿ ಒಂದು ವ್ಯಕ್ತಿಯನ್ನು ದೇವರು ಹೇಳ್ತಾನಂದ್ರೆ ಅಬ್ರಹಾಮನಿಗೆ, ಎಸ್ಪೆಷಲಿ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಆ ರೀತಿ ಕರೀತಾನೆ. ಯಾಕೆ ದೇವರು ಅವನನ್ನು ತನ್ನ ಸ್ನೇಹಿತನು ಎಂಬುದಾಗಿ ಕರೀತಾನೆ ಎಂಬುದಾಗಿ ಹೇಳುವಾಗ ಅನೇಕ ಕಾರ್ಯಗಳಿದೆ. ಅದರಲ್ಲಿ ಒಂದು 3 ಕಾರ್ಯವನ್ನು ಈ ಒಂದು ಸಮಯದಲ್ಲಿ ನಾವು ನೋಡಿಕೊಳ್ಳಿಕ್ಕೆ ಹೋಗುವ. ನಮಗೆ ಚೆನ್ನಾಗಿ ಗೊತ್ತಿದೆ, ದೇವರು ಅವನನ್ನು ಊರದಿಂದ ಕರೆಯುವಾಗ ತನ್ನ ದೇವರು ಎಲ್ಲಿ ಅವನಿಗೆ ಹೋಗಬೇಕಾದ ಸ್ಥಳ ಯಾವುದು ಎಂಬುದು ಗೊತ್ತಿಲ್ಲದೆ ಅವನು ವಿಧೇಯನಾಗಿ ಹೋಗಿದ ಎಂಬುದಾಗಿ ಕೊಡಲ್ಪಟ್ಟಿದೆ. ಇಬ್ರಾಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ನೇ ವಾಕ್ಯ. ನಂಬಿಕೆಯಿಂದಲೇ ಅಬ್ರಹಾಮನನ್ನು ಕರೆಯಲ್ಪಟ್ಟ ಕೂಡಲೇ ಎಂಬುದಾಗಿ ಕೊಡಲ್ಪಟ್ಟಿದೆ. ಅಲ್ಲ, ಕರೆಯಲ್ಪಟ್ಟ ಕೂಡಲೇ ಅವನು ಇಮಿಡಿಯೇಟ್ ಆಗಿ ಅವನು ಏನು ಮಾಡ್ತಾನೆ, ಹೋಗ್ತಾನೆ ಎಂಬುದಾಗಿ ನೋಡ್ತೇವೆ. ದೇವರು ಅವನನ್ನು ಕಾನಾನ್ ದೇಶಕ್ಕೆ ಕರೆಯುವಾಗ ಅವನು ಏನು ಮಾಡ್ತಾನೆ, ಅವನು ಹೊರಟು ಹೋದನು ಎಂಬುದಾಗಿ. ಇದು ನಮಗೆ ಚೆನ್ನಾಗಿ ಗೊತ್ತಿದೆ, ಅವನು ಹೊರಟು ಹೋದನು ಎಂಬುದಾಗಿ. ನಾನು ಸಮೀಪದಲ್ಲಿ ಧ್ಯಾನ ಮಾಡ್ತಾ ಇರುವಾಗ ಅದು ಒಂದು ಕಾರ್ಯ ನನಗೆ ಭಾಳ ಜ್ಞಾಪಕ ಬಂತು. ಯಾವುದಂದ್ರೆ, ಅವನು ಹೋಗುವಾಗ ದೇವರು ಅವನನ್ನು ಕರೆದಾಗ ಅವನ ಕಡೆ ಯಾರೊಂದಿಗೆ ವಿಚಾರ ಮಾಡಲಿಕ್ಕೆ ಅವನಿಗೆ ಯಾರೂ ಇಲ್ಲ, ಆಲೋಚನೆ ಕೊಡುವುದಕ್ಕೆ ಯಾರಿಲ್ಲ. ಒಂದು ವೇಳೆ ಈ ಕಾಲದಲ್ಲಿ ದೇವರು ನಮ್ಮನ್ನು ಕರೆಯುವುದಾದರೆ ಯಾರಾಗಲೂ ಒಬ್ಬರ ಕಡೆ ಹೋಗಿ ನಾವು ಆಲೋಚನೆ ಕೇಳ್ತೇವೆ, ಸ್ಪಿರಿಚುವಲ್ ವ್ಯಕ್ತಿ ಕಡೆ, ಅಥವಾ ಬೈಬಲನ್ನು ನೋಡುತ್ತೇವೆ, ಬೈಬಲ್ನಲ್ಲಿ ಏನು ಕೊಡಲ್ಪಟ್ಟಿದೆ ಎಂಬುದಾಗಿ. ಅಂದರೆ ದೇವರು ನಿಜವಾಗಿ ನಮ್ಮನ್ನು ಕರೀತಾನ, ದೇವರಿನ ವಾಕ್ಯ ಮೂಲಕ ನಮ್ಮೊಂದಿಗೆ ಮಾತನಾಡು ಸ್ವಾಮಿ ಎಂಬುದಾಗಿಲ್ಲ ನಾವು ಹೇಳ್ತೇವೆ. ಆದರೆ ಅವನಿಗೆ ಬೈಬಲ್ ಇಲ್ಲ. ಆಮೇಲೆ ಇನ್ನೊಂದು ಯಾವುದಂದ್ರೆ ಗೂಗಲ್ ಇಲ್ಲ. ಗೂಗಲ್ ಅಂದರೆ ಈ ಕಾಲದಲ್ಲಿ ಒಂದು ವೇಳೆ ನಮ್ಮನಿಗೆ ದೇವರಿ ಆ ರೀತಿ ಏನಾಗಲಿ ಹೇಳುವುದಾದರೆ ಗೂಗಲ್ನಲ್ಲಿ ನಾವು ಹುಡುಕ್ತೇವೆ, ಯಾವ ಥರವಾದ ದೇಶ ಅದು, ಯಾವ ಥರವಾದ ಪ್ಲೇಸ್ ಅದು, ಅಲ್ಲಿ ಏನು ಭಾಷೆ ಮಾತಾಡ್ತಾರೆ, ವಾತಾವರಣ ಹೇಗಿರುತ್ತದೆ ಎಲ್ಲ ಗೂಗಲ್ನಲ್ಲಿ ನಾವು ನೋಡಲಿಕ್ಕೆ ಆಗ್ತದೆ. ಆದರೆ ಆ ಕಾಲದಲ್ಲಿ ಗೂಗಲ್ ಇಲ್ಲ. ಆಮೇಲೆ ಅವನು ಹೋಗುವ ದಾರಿ GPS ಇಲ್ಲ. ಹೌದಲ್ಲ, ಈ ಕಾಲದಲ್ಲಿ ನಾವು ಗಾಡಿನಲ್ಲಿ ಎಲ್ಲ ಒಂದು ಸ್ಥಳ ಗೊತ್ತಿಲ್ಲ ಅಂದರೆ GPS ಹಾಕ್ತೇವೆ, ಹಂಗೆ ಹೋಗ್ತೇವೆ. ಹೌದಲ್ಲ,
ಈಗ ನಾವು ಜೋಳ್ಪುರ್ನಲ್ಲಿ ನಾವು ಹೊಸದಾಗಿ ಬಂದಿರುವಾಗ ನಮ್ಗೆ ಕೆಲವು ಸ್ಥಳಗಳೆಲ್ಲ ಗೊತ್ತಾಗೋದಿಲ್ಲ. ಆಮೇಲೆ ಟಿಂಡೇಲ್ ಅವನೇನು ಮಾಡಿ GPS ಹಾಕ್ತಾನೆ, ಆಮೇಲೆ ಅಲ್ಲಿ ಹೋಗ್ಬೇಕು, ಹಿಂಗೆ ಹೋಗ್ಬೇಕು ಅಂತ ಹೇಳ್ತಾನೆ GPS. ಸೊ ಆ ಕಾಲದಲ್ಲಿ ಅದೆಲ್ಲ ಏನಿಲ್ಲ, ಯೋಚನೆ ಮಾಡಿ ನೋಡ್ರಿ. ಆದರೆ ಅವನೇನು ಮಾಡ್ತಾನೆ, ಅವನು ಹೊರಟು ಹೋದನು. ಅವನು ಮಾತ್ರ ಅಲ್ಲ, ಫ್ಯಾಮಿಲಿಯಾಗಿ ಹೋಗ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಇನ್ನೊಂದು ಯಾವುದು ನೋಡುವುದಾದರೆ, ಅವನಿದ್ದ ಸ್ಥಳ ಊರಿನಲ್ಲಿ ಒಂದು ಒಳ್ಳೆ ವಾತಾವರಣ ಇತ್ತು, ಅಂದರೆ ಒಂದು ವಸತಿ ಪ್ರದೇಶ ಎಂಬುದಾಗಿ ಹೇಳಬಹುದು. ಆದರೆ ಅವನು ಹೋಗುವ ಸ್ಥಳ ಅಂದರೆ ದೇವರು ಕರೀತಾನಲ್ಲ ಕಾನಾನ್, ಅಲ್ಲಿ ಅಷ್ಟು ಇದಿಲ್ಲ, ಅಂದರೆ ವಾತಾವರಣ ಅಷ್ಟು ಚಲೋ ಇಲ್ಲ ಎಂಬುದಾಗಿ ಹೇಳ್ತಾರೆ. ಯಾವಾಗ ಮಳೆ ಬರ್ತದೆ, ಯಾವಾಗ ಬಿಸಿಲು ಬರ್ತದೆ ಎಂಬುದಾಗಿ ಹೇಳಲಿಕ್ಕೆ ಬರುವುದಿಲ್ಲ ಎಂಬುದು, ಅನ್ಪ್ರೆಡಿಕ್ಟಬಲ್ ಕ್ಲೈಮೇಟ್ ಎಂಬುದಾಗಿ ಹೇಳ್ತಾರೆ ಆ ಒಂದು ಪ್ಲೇಸ್. ಆಮೇಲೆ ಅವನಿದ್ದ ಸ್ಥಳ, ಅವನಿದ್ದ ಮನೆ 2 ಸ್ಟೋರಿ ಬಿಲ್ಡಿಂಗ್ ಅಂತ, ಅಂದರೆ 2 ಅಂತಸ್ತು ಇದು ಅವನಿದ್ದ ಸ್ಥಳ. ಅಂದರೆ ಮನೆ ಒಳಗೆ ನೀರು ಬರ್ತದೆ, ಅಂದರೆ ಟ್ಯಾಪ್. ಈಗ ಈ ಕಾಲದಲ್ಲಿ ನಾವು ಟ್ಯಾಪ್ ಎಲ್ಲಿ ಬೇಕಾದ್ರೆ ಹಚ್ಕೊಳ್ಳಬಹುದು, ಅಂದರೆ ನಳ ನೀರು ಬೇಕಾದ್ರೆ ಬರಬಹುದು ಎಲ್ಲಿ ಬೇಕಾದ್ರೆ. ಆದರೆ ಆ ಕಾಲದಲ್ಲಿ ಅವನಿಗೆ ಮನೆಯಲ್ಲಿ ಆ ರೀತಿ ಅದೆಲ್ಲ ಬಿಟ್ಟು ಅವನು ಎಲ್ಲಿ ಹೋಗ್ತಾನೆ, ಕಾನಾನ್ ದೇಶಕ್ಕೆ ಅವನು ಹೋಗ್ತಾನೆ. ಹೋಗುವಾಗ ಎಲ್ಲಿ ವಾಸ ಮಾಡಿದನು ನಮ್ಗೆ ಚೆನ್ನಾಗಿ ಗೊತ್ತಿದೆ, ಗೂಡಾರದಲ್ಲಿ ಅವನು ವಾಸ ಮಾಡಿದನು ಎಂಬುದಾಗಿ ಬೈಬಲ್ ಹೇಳ್ತದೆ. ಎಷ್ಟು ವರ್ಷ ಅವನು ಗೂಡಾರದಲ್ಲಿ ವಾಸ ಮಾಡಿದನು ಎಂಬುದಾಗಿ ನಾವು ನೋಡುವಾಗ ಆದಿಕಾಂಡ 12ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವನಿಗೆ 75 ವರ್ಷ ಇರುವಾಗ ಅವನು ತನ್ನ ದೇಶವನ್ನು ಬಿಟ್ಟು ಅವನು ಹೊರಟು ಹೋಗ್ತಾನೆ. ಆಮೇಲೆ ಕಾನಾನ್ ದೇಶದಲ್ಲಿ ಆದಿಕಾಂಡ 25ನೇ ಅಧ್ಯಾಯ 7ನೇ ವಾಕ್ಯ, 25ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, 175 ವರ್ಷದಲ್ಲಿ ಅವನು ತೀರ್ಕೊಂಡನು ಎಂಬುದಾಗಿ ನೋಡ್ತೇವೆ. 75 ವರ್ಷದಲ್ಲಿ ಅವನು ಹೊರಟುತ್ತಾನೆ, 175 ವರ್ಷದಲ್ಲಿ ಅವನು ಸತ್ತು ಹೋಗ್ತಾನೆ. ಅಂದರೆ ಹೆಚ್ಚು ಕಡಿಮೆ 100 ವರ್ಷ ಅವನು ಎಲ್ಲಿ ಇರ್ತಾನೆ, ಗೂಡಾರದಲ್ಲಿ ವಾಸ ಮಾಡ್ತಾನೆ. ಅಂದರೆ ಒಂದು ವೇಳೆ ಅವನ ಬಿಗಿನಿಂಗ್ದಲ್ಲೇ, ಅಂದರೆ ಚಿಕ್ಕ ವಯಸ್ಸಿನಿಂದಲೇ ಒಂದು ಗೂಡಾರದಲ್ಲಿ ಅಂದರೆ ಪರವಾಗಿಲ್ಲ. ಆದರೆ ಒಂದು 75 ವರ್ಷ ತನಕ ಒಂದು ಒಳ್ಳೆ ಪ್ಲೇಸ್ನಲ್ಲಿ ಇದ್ದು ಬಿಟ್ಟು ಅದಾದ ನಂತರ ದೇವರು ಅವನಿಗೆ ಎಲ್ಲಿ ಕರೆಯುವಾಗ ಎಲ್ಲವನ್ನು ಬಿಟ್ಟು ಹೋಗ್ತಾನೆ ಅವನು. ಅದು ಭಾಳ ಕಷ್ಟ. ಒಂದು ವೇಳೆ ಚಿಕ್ಕ ವಯಸ್ಸಿನಲ್ಲೇ ಭಾಳ ಕಂಫರ್ಟ್ ಆಗಿದ್ದರೆ ಓಕೆ, ಅಂದರೆ ಗೂಡಾರದಲ್ಲಿ ಇದ್ದರೆ ಓಕೆ. ಆದರೆ 75 ವಯಸ್ಸು ತನಕ ಒಂದು ಕಂಫರ್ಟ್ ಪ್ಲೇಸ್ನಲ್ಲಿ ವಸತಿಯಾದ ಪ್ರದೇಶದಲ್ಲಿ ಇರ್ತಾನೆ. ಆಮೇಲೆ ಅವನು ಏನು ಮಾಡ್ತಾನೆ, ಗೂಡಾರದಲ್ಲಿ ವಾಸ ಮಾಡಲಿಕ್ಕೆ ಹೋಗ್ತಾನೆ. ಅದು ಭಾಳ ಕಷ್ಟ, ಅಂದರೆ ಅಡ್ಜಸ್ಟ್ ಮಾಡೋದು ಭಾಳ ಕಷ್ಟ. ಆದರೆ ಅವನು ಅಡ್ಜಸ್ಟ್ ಮಾಡಿಕೊಂಡು ಇದ್ದನು ಎಂಬುದಾಗಿ ನೋಡುತ್ತೇವೆ. ಅಂದರೆ ದೇವರಿಗೆ ವಿಧೇಯನಾದನು ಎಂಬುದಾಗಿ ನೋಡಿ, ದೇವರಿಗೆ ಕರೆದಾನೆ ಎಂಬುದಕ್ಕೋಸ್ಕರ ಇದೆಲ್ಲ ಸ್ಯಾಕ್ರಿಫೈಸ್ ಮಾಡಿ, ತ್ಯಾಗ ಮಾಡಿ ಅವನೇನು ಮಾಡ್ತಾನೆ, ಅಲ್ಲಿ ಹೋಗಿ ಗೂಡಾರದಲ್ಲಿ ವಾಸ ಮಾಡಿದನು ಎಂಬುದಾಗಿ ಹೇಳ್ತಾನೆ. ನೋಡುತ್ತೇವೆ ನಾವು, ಈ ಒಬೇಡ್ ಫೈತ್ಫುಲಿ ಎಂಬುದಾಗಿ ನೋಡ್ತೀವಿ. ಒಂದು ವೇಳೆ ನಮ್ಮ ಜೀವನದಲ್ಲಿ ದೇವರು ಒಂದು ವೇಳೆ ಆ ರೀತಿ ಒಂದು ದೊಡ್ಡ ಕಾರ್ಯಗಳಿಗೆ ಹೇಳದೆ, ಅಲ್ಲಿ ಹೋಗಿ ಇಲ್ಲಿ ಹೋಗೋದು ಹೇಳದೆ, ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಹೇಳುವಾಗ ನಾವು ವಿಧೇಯರಾಗ್ತೇವೆ. ಒಂದು ವೇಳೆ ನಮಗೆ ಕಂಫರ್ಟ್ ಆಗಿರುವ ಕೆಲವು ಕಾರ್ಯಗಳನ್ನು ಬಿಡಲಿಕ್ಕೆ ನಮಗೆ ಮನಸ್ಸಿದೆಯಾ, ಇದೆಲ್ಲ ನನಗೆ ಸುಯ್ದ, ಇದೆಲ್ಲ ನನಗೆ ವಸತಿ ಎಂಬುದಾಗಿ ನಾವು ನೆನೆಸುವ ಕೆಲವು ಕಾರ್ಯಗಳನ್ನು ಬಿಡಲಿಕ್ಕೆ ನಮಗೆ ಮನಸ್ಸಿದೆಯಾ? ಅಬ್ರಹಾಮನ ಜೀವನದಲ್ಲಿ ನೋಡುತ್ತೇವೆ, ದೇವರು ಕರೆಯುವಾಗ ಅವನೇನು ಮಾಡಿದನು, ವಿಧೇಯನಾದನು ಎಂಬುದಾಗಿ ನೋಡುತ್ತೇವೆ. ನಮ್ಮ ಜೀವನದಲ್ಲಿ ಕೂಡ ಆ ಥರವಾದ ವಿಧೇಯತೆಯನ್ನು ದೇವರು ಏನು ಮಾಡ್ತಾನೆ, ಎದುರು ನೋಡುವವನಾಗಿ ಇರುತ್ತಾನೆ. ಅದಕ್ಕೆ ಅವನು ವಿಧೇಯನಾದ ಕಾರಣನೇ ದೇವರು ಅವನನ್ನು ಏನು ಮಾಡ್ತಾನೆ, ತನ್ನ ಸ್ನೇಹಿತನು, ಮಿತ್ರನು ಎಂಬುದಾಗಿ ಅವನು ಕರೆಯುವುದನ್ನು ನೋಡುತ್ತೇವೆ. ಪ್ರಿಯವಾದವರೇ, ನಮ್ಮ ಜೀವನದಲ್ಲಿ ಆ ರೀತಿ ವಿಧೇಯರಾಗಲಿಕ್ಕೆ ನಮಗೆ ಒಂದು ವೇಳೆ ಅದು ವಸತಿಯಾಗಿರಬಹುದು, ಕಂಫರ್ಟ್ ಆಗಿರಬಹುದು, ಆದರೂ ಸಹ ದೇವರಿಗೋಸ್ಕರ ಅದೆಲ್ಲ ಬಿಡಲಿಕ್ಕೆ ನಾವು ಮನಸ್ಸು ಮಾಡುವವರಾಗಿ ಇರಬೇಕು. ಎರಡನೇದಾಗಿ ಅವನ ಜೀವನದಲ್ಲಿ ನೋಡುತ್ತೇವೆ, ಕಾನಾನ್ ದೇಶಕ್ಕೆ ಅವನು ಹೊರಟು ಹೋಗ್ತಾನೆ. ಆಮೇಲೆ ಅಂದರೆ ಆದಿಕಾಂಡ 12ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡುತ್ತೇವೆ, ಅವನು ಹೊರಟು ಹೋದನು ಎಂಬುದಾಗಿ ನೋಡಿ. ಅದೇ 10ನೇ ವಾಕ್ಯದಲ್ಲಿ ಬರುವಾಗ ಆ ದೇಶದಲ್ಲಿ ಬರುಕಾಲ ಬಂತು ಎಂಬುದಾಗಿ ಕೊಡಲ್ಪಟ್ಟಿದೆ ಬೈಬಲ್ನಲ್ಲಿ. ಆದಿಕಾಂಡ 12ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ. ಅದರ ಸ್ವಲ್ಪ ದಿನದಲ್ಲಿ ದೇವರೇ ಕರೆದನು, ಆದ ಕಾರಣನೇ ಅವನು ಹೋದನು. ಆದರೆ ಹೋದ ಕೂಡಲೇ ಏನು ಬಂತು, ಬರುಗಾಲ ಬಂತು. ಆದರೂ ಸಹ ಅವನು ಏನು ಮಾಡಲಿಲ್ಲ, ಹಿಂತಿರುಗಿ ಬರಬೇಕು, ತನ್ನ ದೇಶಕ್ಕೆ ಬರಬೇಕು ಎಂಬುದಾಗಿ ಅವನು ನೆನೆಸಲಿಲ್ಲ, ಅಲ್ಲಿಯೇ ಇರ್ತಾನೆ. ಸ್ವಲ್ಪ ಹೊತ್ತು ಆದ ನಂತರ 12ನೇ ಅಧ್ಯಾಯದಲ್ಲಿ ಈ ಕಾರ್ಯಗಳನ್ನು ನೋಡುತ್ತೇವೆ. 13ನೇ ಅಧ್ಯಾಯಕ್ಕೆ ಬರುವಾಗ ಅವನ ಜೊತೆಲಿ ಇದ್ದ ಲೋತನು ಅವನೇನು ಮಾಡಿದ್ದಾನೆ, ಅವನನ್ನು ಬಿಟ್ಟು ಹೋಗುವುದನ್ನು ನಾವು ನೋಡುತ್ತೇವೆ. ಸೊ ಅವನಿಗೆ ಫೆಸಿಲಿಟಿ, ವಸತಿ, ಸರಿಯಾದ ವಸತಿ ಇಲ್ಲ. ಎರಡನೇದಾಗಿ ಅವನ ಜೊತೆಲಿ ಇದ್ದ ವ್ಯಕ್ತಿಯು ಹೋಗ್ತಾನೆ,
ಆಮೇಲೆ ಅವನಿಗೇನು ಬಂತು, ಬರಗಾಲ ಬರುವುದನ್ನು. ಇಷ್ಟು ಕಷ್ಟಗಳು ಬಂದರೂ ಸಹ ಅವನೇನು ಮಾಡಲಿಲ್ಲ, ದೇವರನ್ನು ಬಿಟ್ಟು ಹೋಗಬೇಕು ಎಂಬುದಾಗಿ, ಅಥವಾ ತನ್ನ ದೇಶಕ್ಕೆ ತಿರುಗಿ ಹೋಗಬೇಕು ಎಂಬುದಾಗಿ ಅವನೇನು ಮಾಡಲಿಲ್ಲ, ನೆನೆಸಲಿಲ್ಲ. ನಮ್ಮ ಜೀವನದಲ್ಲಿ ನಾವು ಕಷ್ಟಗಳು ಬರುವಾಗ, ಒಂದು ವೇಳೆ ಒಂದು ದೇವರನ್ನೇ ಕರೀತಾನೆ, ದೇವರಿಗೆ ಹೇಳ್ತಾನೆ ಎಂಬುದಕ್ಕೋಸ್ಕರ ಕೆಲವು ಕಾರ್ಯಗಳನ್ನು ಮಾಡುವಾಗ, ಕೆಲವು ಹೋರಾಟಗಳು ಬರುವಾಗ ನಾವು ಯಾವ ರೀತಿಯಲ್ಲಿ ಅದನ್ನು ಎದುರು ನೋಡುತ್ತೇವೆ, ಯಾವ ರೀತಿಯಲ್ಲಿ ಅದನ್ನು ಎದುರುಕೊಳ್ಳುತ್ತೇವೆ, ಅದನ್ನು ನಾವು ಜಯಿಸಿ ಹೋಗಬೇಕು ಎಂಬುದಾಗಿ ನೆನೆಸ್ತೇವಾ ಅಥವಾ ಹಿಂತಿರುಗಬೇಕು ಎಂಬುದಾಗಿ ನೆನೆಸ್ತೇವಾ? ನನಗೆ ಒಂದು ಸಾರಿ ಒಂದು ವಾಟ್ಸಪ್ನಲ್ಲಿ ಒಂದು ಇದು ಪೋಸ್ಟ್ ಮಾಡಿದರು ಒಂದು ಕಾರ್ಯವನ್ನು. ಅದು ಹೆಂಗೆ ಅಂದರೆ, ರಿವರ್ಸ್ ನೆವರ್ ಗೋ ರಿವರ್ಸ್ ಎಂಬುದಾಗಿ ಕೊಡಲ್ಪಟ್ಟಿತ್ತು. ಅಂದರೆ ನದಿಗಳು ಯಾವಾಗಲೂ ಏನು ಮಾಡೋದಿಲ್ಲ, ಹಿಂತಿರುಗಿ ಹೋಗುವುದಿಲ್ಲ ಎಂಬುದಾಗಿ. ನದಿ ನಮಗೆ ಗೊತ್ತಿದೆ, ಅದು ಹೋಗುವಾಗ ಎಷ್ಟು ಕಲ್ಲಿದ್ದರೂ ಸರಿ, ಮುಳ್ಳಿದ್ದರೂ ಸರಿ, ಹಂಗೆ ಅದು ನೀರು ಹಂಗೆ ಹೋಗ್ತಾ ಇರ್ತದೆ ಹೊರತು ಏನು ಮಾಡೋದಿಲ್ಲ, ರಿವರ್ಸ್ನಲ್ಲಿ ಬರುವುದಿಲ್ಲ. ಅದೆಲ್ಲ ಗಾಡಿ ನಾವು ರಿವರ್ಸ್ನಲ್ಲಿ ತೊಗೊಂಡು ಬರಲಿಕ್ಕೆ ಆಗ್ತದೆ, ಆದರೆ ನದಿ ಯಾವಾಗಲೂ ಏನು ಮಾಡುವುದಿಲ್ಲ, ರಿವರ್ಸ್ನಲ್ಲಿ ಬರುವುದೇ ಇಲ್ಲ. ರಿವರ್ಸ್ ನೆವರ್ ಗೋ ರಿವರ್ಸ್. ಸೊ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗ, ಹೋರಾಟಗಳು ಬರುವಾಗ ನಾವು ಹೋಗ್ತೇವಾ, ಮುಂದೆ ನಾವು ವಿಶ್ವಾಸದಲ್ಲಿ ಮುಂದೆ ಹೋಗ್ತಾ ಇರ್ತೇವಾ, ಅಥವಾ ನಾವು ಹಿಂತಿರುಗಿ ಹೋಗಬೇಕು ಎಂಬುದಾಗಿ ನಾವು ನೆನೆಸ್ತೇವಾ? ಅವನ ಜೀವನದಲ್ಲಿ ಅವನೇನು ಮಾಡಲಿಲ್ಲ, ಅವನು ಹೋಗಲಿಲ್ಲ. ಆದ ಕಾರಣ ಕೊನೆಯ ತನಕ ಅವನೇನು ಮಾಡ್ತಾನೆ, ಆ ದೇಶವನ್ನು ಬಿಟ್ಟು ಅವನು ತಿರುಗಿ ಹೋಗಲೇ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಅವನು ಮಾತ್ರ ಅಲ್ಲ, ಅವನ ಮಕ್ಕಳು ಹೋಗಬಾರದು ಎಂಬುದಾಗಿ ಅವನು ನೆನೆಸಿದನು. ಅವನ ಮಗನಿಗೆ ನಮ್ಗೆ ಚೆನ್ನಾಗಿರುತ್ತದೆ, ಈ ಈಸಾಕನಿಗೆ ಹೆಂಡತಿ ಹುಡುಕ್ತಾ ಇರ್ತಾರೆ. ಅವಾಗ ಅವನ ಕೆಲಸಕಾರನಿಗೆ ಕಳಿಸ್ತಾನೆ. ಹೋಗುವಾಗ ಅವನ ಕೆಲಸಕಾರನಿಗೆ ಕೇಳ್ತಾನೆ, ಒಂದು ವೇಳೆ ಆ ಹುಡುಗಿ ಇಲ್ಲಿ ಬರಲಿಲ್ಲ ಅಂದ್ರೆ ನಾನು ಏನು ಮಾಡುವುದು, ನಿನ್ನ ಮಗನನ್ನು ಅಲ್ಲಿ ತೊಗೊಂಡು ಹೋಗ್ಲಾ ಎಂಬುದಾಗಿ ಕೇಳ್ತಾನೆ. ಅವಾಗ ಇವನು ಹೇಳ್ತಾನೆ, ಬೇಡ, ನನ್ನನ್ನು ಮಗನ ಮಾತ್ರ ಏನು ಮಾಡಬೇಡ, ಅಲ್ಲಿ ತೊಗೊಂಡು ಹೋಗಬೇಡ, ದೇವರು ಏನು ಮಾಡ್ತಾನೆ, ಸಹಾಯ ಮಾಡ್ತಾನೆ, ಹುಡುಗಿ ಇಲ್ಲಿ ಬರ್ತಾಳ ಎಂಬುದಾಗಿ ಹೇಳ್ತಾನೆ. ಅಂದರೆ ಅವನ ಮನಸ್ಸಿನಲ್ಲಿ ಏನಿತ್ತು ಅಂದರೆ, ದೇವರಿಗೆ ಕರೀದಾನೆ, ನಾವು ಬಂದೇವೆ, ವಾಗ್ದಾನ ಮಾಡಿದ್ದಾನೆ ಈ ದೇಶವನ್ನು, ನಾವು ಇಲ್ಲಿಯೇ ಇರಬೇಕು. ಎಷ್ಟು ಕಷ್ಟಗಳು ಬಂದರೂ ಸರಿ, ಹೋರಾಟ ಬಂದರೂ ಸರಿ, ಈ ದೇಶದಲ್ಲಿ ನಾವು ಇರಬೇಕು, ಹಿಂತಿರುಗಿ ಹೋಗಬಾರದು ಎಂಬುದಾಗಿ ಅವನು ನೆನೆಸ್ತಾನೆ. ಅವನು ಮಾತ್ರ ಅಲ್ಲ, ಅವನ ಮಕ್ಕಳು ಹಿಂತಿರುಗಿ ಹೋಗಬಾರದು ಎಂಬುದಾಗಿ ನೆನೆಸ್ತಾನೆ. ನಮ್ಮ ಜೀವನದಲ್ಲಿಯೂ ದೇವರಿಗೋಸ್ಕರ ನಾವು ಹೆಜ್ಜೆ ಮುಂದೆ ಇಟ್ಟಿರುವಾಗ ಯಾವಾಗಲೂ ಏನು ಮಾಡಬಾರದು, ತಿರುಗಿ ಹೋಗಬೇಕು ಎಂಬುದಾಗಿ ನೆನೆಸಬಾರದು. ಒಂದು ವೇಳೆ ದೇವರು ಕೆಲವು ಕೆಲಸ ಕೊಟ್ಟಿರಬಹುದು, ದೇವರು ಕೆಲವು ಕಾರ್ಯಗಳು ನಮಗೆ ಹೇಳಿರಬಹುದು ಮಾಡಬೇಕು ಎಂಬುದಾಗಿ, ನಾವು ಒಂದು ವೇಳೆ ದೇವರು ಕೆಲವು ವಾಗ್ದಾನಗಳನ್ನು ಕೊಟ್ಟಿರಬಹುದು, ಇದೆಲ್ಲ ನೀನು ಮಾಡು ಎಂಬುದಾಗಿ. ಒಂದು ವೇಳೆ ಅದೆಲ್ಲ ಮಾಡಲಿಕ್ಕೆ ಹೋಗುವಾಗ ಎಲ್ಲ ಈಸಿಯಾಗಿ ಬಂದು ಬಿಡುವುದಿಲ್ಲ, ಕೆಲವು ಸಮಯದಲ್ಲಿ ಕಷ್ಟಗಳು ಬರ್ತದೆ. ಆದರೆ ನಾವು ಏನು ಮಾಡಬಾರದು, ಆದರೆ ಹಿಂತಿರುಗಿ ಹೋಗಬಾರದು. ನಿಮಗೆ ಗೊತ್ತಿದೆ ಮೋಸೆ ಬಗ್ಗೆ. ಮೋಸೆಯನ್ನು ದೇವರು ಕರೀತಾನೆ, ಅವನು ಹೋಗಿ ಫಾರೋನ್ ಕಡೆ ಕೇಳ್ತಾನೆ, ನೀವು ನನ್ನ ಮಕ್ಕಳನ್ನು, ನನ್ನ ಜನರನ್ನು ಬಿಡು, ಅವರು ಹೋಗಿ ದೇವರನ್ನು ಆರಾಧನೆ ಮಾಡಬೇಕೆಂದು ಹೇಳುವಾಗ, ಮೋಸೆ ಹೇಳಿದ್ದ ಕೂಡಲೇ ಅವನೇನು ಮಾಡ್ತಾನೆ, ಫಾರೋನ್ ಅವ್ರಿಗೆ ಭಾಳ ಹೆಚ್ಚಾದ ಕೆಲಸಗಳನ್ನು ಕೊಡುವುದನ್ನು ನೋಡುತ್ತೇವೆ. ಆ ಇಟ್ಟಂಗಿ ಮಾಡುವುದಕ್ಕೆ ಕೊಡಬೇಕಾದ ರಿಸೋರ್ಸನ್ನು ಅವನು ಏನು ಕೊಡ್ತಾ ಇಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಆವಾಗ ಜನರು ಭಾಳ ಕಷ್ಟಪಡ್ತಾರೆ ಏನಪ್ಪಾ ಎಂಬುದಾಗಿ. ಸೊ ಅವನು ನೀವು ಆ ವಾಕ್ಯವನ್ನು ನೋಡುವುದು, ಮೋಸೆ ಹೋಗಿ ಅಳುತ್ತಾನೆ, ದೇವರೇ ನಾನು ಬಂದು ಇವನ ಕಡೆ ಕೇಳಿದ ಕೂಡಲೇ ಜನರಿಗೆ ಭಾಳ ಕಷ್ಟವನ್ನು ಕೊಡ್ತಾನಲ್ಲ ಎಂಬುದಾಗಿ ಅವನೇನು ಮಾಡ್ತಾನೆ, ಅವನು ಅಳುವುದನ್ನು ನೋಡುತ್ತೆ. ಆದರೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಆಮೇಲೆ ಏನಾಯಿತು ಎಂಬುದಾಗಿ ಲಾಸ್ಟ್ನಲ್ಲಿ ಅವ್ರು ಹೋದರು. ಸೊ ದೇವರು ನಮ್ಮ ಕಡೆ ಒಂದು ಕೆಲಸವನ್ನು ಕೊಟ್ಟಿರುವಾಗ, ಏನೋ ಒಂದು ಕಾರ್ಯವನ್ನು ಮಾಡು ಎಂಬುದಾಗಿ ನಮಗೆ ಹೇಳಿರುವಾಗ, ನಾವು ಮಾಡಲಿಕ್ಕೆ ಹೋಗುವಾಗ ಈಸಿಯಾಗಿ ಅದು ಬಂದು ಬಿಡುವುದಿಲ್ಲ, ಸ್ವಲ್ಪ ಕಷ್ಟನೇ. ಆದರೂ ಸಹ ನಾವು ವಿಶ್ವಾಸದಲ್ಲಿ ನಾವೇನು ಮಾಡಬೇಕು, ಮುಂದೆ ವಿಶ್ವಾಸದೊಂದಿಗೆ ಆ ಕಾರ್ಯವನ್ನು ಮುಂದೆ ಮಾಡ್ತಾ ಹೋಗ್ತಾ ಇರಬೇಕು ಹೊರತು ನಾವು ಹಿಂತಿರುಗಿ ಅದು ಮಾಡಬೇಡ ಅಥವಾ ಹಿಂತಿರುಗಿ ಬಿಡೋಣ ಎಂಬುದಾಗಿ ನಾವು ಏನು ಮಾಡಬಾರದು, ನೆನೆಸಬಾರದು. ಅಬ್ರಹಾಮನ ಜೀವನದಲ್ಲಿ ಅವನು ಹಿಂತಿರುಗುವ ನೆವರ್ ಟರ್ನ್ ಬ್ಯಾಕ್ ಎಂಬುದಾಗಿ ನಾವು ನೋಡ್ತೇವೆ ಅವನ ಜೀವನದಲ್ಲಿ. ಇನ್ನೊಂದು ನಮಗೆ ಒಂದು ಹಾಡು ನನಗೆ ಜ್ಞಾಪಕ ಬಂತು. ನಾವು ಆ ಕಾಲದಲ್ಲ ಒಂದು ಹಾಡು ಆಡ್ತೇವೆ ನಾವು ಯವನಸ್ಥರಾಗಿರುವಾಗ, ನೋ ಟರ್ನಿಂಗ್ ಬ್ಯಾಕ್ ಎಂಬುದಾಗಿ ಒಂದು ಹಾಡು ಆಡುತ್ತೇವೆ. ಅಂದರೆ ಯೇಸುವಿನ ಹಿಂದೆ ನಾನು ಹೋಗ್ತೇನೆ, ನಾನು ಯಾವಾಗಲೂ ಹಿಂತಿರುಗುವುದಿಲ್ಲ. ಅಂದರೆ ನೋ ಟರ್ನಿಂಗ್ ಬ್ಯಾಕ್ ಎಂಬುದಾಗಿ ಆ ಹಾಡು ಬರ್ತದೆ. ನನಗೆ ಕನ್ನಡದಲ್ಲಿ ನನಗೆ ಅದು ಗೊತ್ತಾಗಲಿಲ್ಲ ಹಾಡು, ನನಗೆ ಮರೆತು ಹೋಯ್ತೆ. ಸೊ ಅಂದರೆ ಈ ಒಂದು ಹಾಡು
ಒಂದು ವೇಳೆ ಒಂದು 50 ವರ್ಷಕ್ಕೆ ಮುಂಚೆ ಅವರು ಕಂಪೋಸ್ ಮಾಡಿರಬಹುದು ಈ ಒಂದು ಹಾಡನ್ನು. ಆದರೆ ಇವನು ಮುಂಚೆನೇ, ಅದಕ್ಕೂ ಮುಂಚೆ 2000 ವರ್ಷಕ್ಕೆ ಮುಂಚೆ, 2000 ಅಂದರೆ ಅವನೇನು ಮಾಡಿದನು, ಜೀವನ ಮಾಡಿ ತೋರಿಸಿದನು. ಅಂದರೆ ನಾವು ನೋ ಟರ್ನಿಂಗ್ ಬ್ಯಾಕ್ ಅನ್ನು ಈಗ ಹಾಡುತ್ತೇವೆ, ಆದರೆ ಅವನು ಹಿ ಲೀವ್ಡ್ ನೋ ಟರ್ನಿಂಗ್ ಬ್ಯಾಕ್ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿ ಆರ್ ಸಿಂಗಿಂಗ್ ನೋ ಟರ್ನಿಂಗ್ ಬ್ಯಾಕ್, ಹಿ ಲೀವ್ಡ್ ನೋ ಟರ್ನಿಂಗ್ ಬ್ಯಾಕ್ ಎಂಬುದಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅಂದರೆ ಅವನು ಜೀವನ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಎಷ್ಟೋ ವರ್ಷಗಳ ಹಿಂದೆ ಅಂದರೆ ಬಿಗಿನಿಂಗ್ದಲ್ಲಿ ಅವನೇನು ಮಾಡಿದನು, ದೇವರಿಗೋಸ್ಕರ ಜೀವನ ಮಾಡಿದನು ಎಂಬುದಾಗಿ, ಅಂದರೆ ಹೆಚ್ಚು ಕಡಿಮೆ ಒಂದು 6000 ವರ್ಷಕ್ಕೆ ಮುಂಚೆ ಅಂತ ಹೇಳಬಹುದು ನಾವು. ಅವನು ಏನು ಮಾಡಿದನು, ನೋ ಟರ್ನಿಂಗ್ ಬ್ಯಾಕ್ ಎಂಬುದಾಗಿ, ಅಂದರೆ ಹಿಂತಿರುಗುವುದಿಲ್ಲ ಎಂಬುದಾಗಿ ಜೀವನ ಮಾಡಿ ತೋರಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ನಮ್ಮ ಜೀವನದಲ್ಲಿಯೂ ನಾವು ಆ ರೀತಿ ಇರಲಿಕ್ಕೆ ಬಯಸೋಣ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 62ನೇ ವಾಕ್ಯ ಈ ರೀತಿ ಹೇಳ್ತದೆ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 62ನೇ ವಾಕ್ಯ. ಆಗ ಯೇಸು ಅವನಿಗೆ, ನೆಗಿಲಿನಲ್ಲಿ ತನ್ನ ಕೈಯನ್ನು ಇಟ್ಟು ಹಿಂತಿರುಗಿ ನೋಡುವವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ ಅಂದನು ಎಂಬುದಾಗಿ ಕೊಡಲ್ಪಟ್ಟಿದೆ. ಅಂದರೆ ಈಸ್ ನಾಟ್ ಫಿಟ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಎಂಬುದಾಗಿ ಕೊಡಲ್ಪಟ್ಟಿದೆ. ಅಂದರೆ ದೇವರ ನೆಗಲಿನಲ್ಲಿ ಕೈಯಿಟ್ಟು ಹಿಂತಿರುಗಿ ನೋಡುವವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ ಎಂಬುದಾಗಿ ಕೊಡಲ್ಪಟ್ಟಿದೆ. ಸೊ ನಾವು ದೇವರಿಗೋಸ್ಕರ ನಾವು ಹೆಜ್ಜೆ ಇಟ್ಟೇವೆ ಅಂದರೆ ನಾವು ತಿರುಗಿ ಏನು ಮಾಡಬಾರದು, ನೋಡಬಾರದು ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸೊ ಫಸ್ಟ್ ಅವನು ಒಬೇಡ್ ಫೈತ್ಫುಲಿ, ದೇವರಿಗೆ ವಿಧೇಯನಾದನು ಎಂಬುದಾಗಿ ನೋಡುತ್ತೇವೆ. ಎರಡನೇದೇ ಅವನೇನು ಮಾಡಿದನು, ದೇವರಿಗೆ ಹಿಂತಿರುಗಿ ದೇವರು ಹೇಳಿದ ಕಾರ್ಯಗಳಿಗೋಸ್ಕರ ಅವನು ಬಂದನು, ತಿರುಗಿ ಅವನೇನು ಮಾಡಲಿಲ್ಲ, ಹೋಗಬೇಕು ಎಂಬುದಾಗಿ ಅವನು ನೆನೆಸಿಲ್ಲ. ಮೂರನೇದಾಗಿ ಅವನಲ್ಲಿ ಒಂದು ಕಾರ್ಯ ಯಾವುದಂದ್ರೆ 13ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿದೆ. ಅವನ ಜೊತೆಯಲ್ಲಿ ಲೋಟನು ಬರ್ತಾನೆ. ಅವನಿಗೂ ಕೆಲ ದನ ಕುರಿಗಳೆಲ್ಲ ಇತ್ತು, ಲೋಟನಿಗೂ ದನ ಕುರಿಗಳೆಲ್ಲ ಇತ್ತು. ಸೊ ಇವನ ದನ ಕಾಯುವವರಿಗೂ, ಅಬ್ರಹಾಮನ ದನ ಕಾಯುವವರೆಗೂ, ಲೋಟನ ದನ ಕಾಯುವವರೆಗೂ ಏನು ಬಂತು, ಜಗಳ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಅವನು ಏನು ಮಾಡ್ತಾನೆ, ಅಬ್ರಹಾಮನು ಅವನ ಜೊತೆಲೇ ಅದು ಒಳ್ಳೆ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಅವನು ಹೇಳ್ತಾನೆ, ನೀನು ಮಾಡು, ನೀನು ಈ ಸ್ಥಳವೆಲ್ಲ ನಿನ್ನ ಮುಂದೆ ಇದೆ, ಈ ಎಲ್ಲ ದೇಶವೆಲ್ಲ ನಿನ್ನ ಮುಂದೆ ಇದೆ, ಒಳ್ಳೆ ಸ್ಥಳವನ್ನು ನೋಡಿ ಏನು ಮಾಡು, ನೀನು ಹೋಗು ಎಂಬುದಾಗಿ ಅವನು ಹೇಳ್ತಾನೆ. ಅಂದರೆ ನಾವು ಸಮಾಧಾನವಾಗಿ ಏನು ಮಾಡೋಣ, ಇಬ್ಬರು ಸೆಪ್ರೇಟ್ ಆಗೋಣ ಎಂಬುದಾಗಿ ಅವನು ಹೇಳ್ತಾನೆ. ಅವಾಗ ಲೋಟನಿಗಿಂತ ವಯಸ್ಸಿನಲ್ಲಿ ದೊಡ್ಡವನು. ಲೋಟನು ಹೇಳಿರಬಹುದು ಅಬ್ರಹಾಮನಿಗೆ, ನೀವು ಒಳ್ಳೆ ಸ್ಥಳವನ್ನು ಹುಡುಕಿ ನೀವು ಅಲ್ಲಿ ಇರ್ರಿ, ನಾನೇನು ಮಾಡ್ತೇನೆ, ಬೇರೆ ಎಲ್ಲಿ ಬೇಕಾದ್ರೆ ಹೋಗ್ಕೊಳ್ತೇನೆ, ನಾನು ಹೋಗ್ತೇನೆ ಎಂಬುದಾಗಿ ಅವನು ಹೇಳಿಲ್ಲ. ಅವನು ಹೇಳಿದ ಕೂಡಲೇ ಅವನೇನು ಮಾಡ್ತಾನೆ, ಒಂದು ಒಳ್ಳೆ ಸ್ಥಳವನ್ನು ನೋಡ್ತಾನೆ. ಸೋದೋಮ್ ಕುಮಾರ ಪಕ್ಕದಲ್ಲಿ ಅದೆಲ್ಲ ಭಾಳ ಗ್ರೀನಿಶ್ ಆಗಿತ್ತು. ಕೂಡಲೇ ಅವನೇನು ಮಾಡ್ತಾನೆ, ಅಲ್ಲಿ ಅವನು ಹೋಗುವುದನ್ನು ನಾವು ನೋಡುತ್ತೇವೆ. ಅಂದರೆ ಒಂದು ಸ್ವಾರ್ಥತೆಯನ್ನು ಅದರಲ್ಲಿ ನಾವು ನೋಡುತ್ತೇವೆ ಅವನಲ್ಲಿ, ಲೋತನಲ್ಲಿ. ಆದರೆ ಅಬ್ರಹಾಮನಲ್ಲಿ ಸ್ವಾರ್ಥತೆ ಇಲ್ಲ. ನೀನು ಎಲ್ಲಿ ಬೇಕಾದ್ರೆ, ಯಾವ ಸ್ಥಳ ಬೇಕಾದ್ರೆ ಒಳ್ಳೆ ಸ್ಥಳವನ್ನು ನೀ ತಗೋ, ನಾನು ಆಮೇಲೆ ಬೇರೆ ಸ್ಥಳವನ್ನು ನಾನೇನು ಮಾಡ್ತೇನೆ, ತಗೊಳ್ತೇನೆ ಎಂಬುದಾಗಿ ಅಬ್ರಹಾಮನ್ನು ಹೇಳುವುದನ್ನು ನಾವು ನೋಡುತ್ತೇವೆ. ಸೊ ಲೋತನು ಹೋಗ್ತಾನೆ. ಲೋಟನು ಹೋದ ಕೂಡಲೇ ಅಂದರೆ ಅಬ್ರಹಾಮನು ಏನು ಮಾಡ್ತಾನೆ, ಲೋತನಿಗೆ ತಗೊಳ್ಳುವ ಹಕ್ಕನ್ನು ಕೊಡ್ತಾನೆ, ಒಳ್ಳೆ ಸ್ಥಳವನ್ನು ತಗೊಳ್ಳುವ ಹಕ್ಕನ್ನು ಅವನಿಗೆ ಕೊಡ್ತಾನೆ. ನೀನು ಒಳ್ಳೆ ಸ್ಥಳವನ್ನು ತಗೋ ಎಂಬುದಾಗಿ ಅವನು ಹೇಳಿ ಹೋಗ್ತಾನೆ. ಅವನು ಹೋದ ಕೂಡಲೇ ದೇವರು ಏನು ಮಾಡ್ತಾನೆ, ಅಬ್ರಹಾಮನಿಗೆ ಕರೆಯುತ್ತಾನೆ. 13ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ ಆದಿಕಾಂಡ. ಲೋಟನು ಅಬ್ರಹಾಮಿಂದ ಅಗಲಿದ ಮೇಲೆ ಕರ್ತನು ಅವನಿಗೆ, ನೀನು ಕಣ್ಣುಗಳನ್ನೆತ್ತಿ ನೀನಿರುವ ಸ್ಥಳದಿಂದ ಉತ್ತರಕ್ಕೂ ದಕ್ಷಿಣಕ್ಕೂ ಪೂರ್ವಕ್ಕೂ ಪಶ್ಚಿಮಕ್ಕೂ ನೋಡು. ನೀನು ನೋಡುವ ದೇಶವನ್ನೆಲ್ಲ ನಾನು ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು ಎಂಬುದಾಗಿ ಹೇಳ್ತಾನೆ. ಅಂದರೆ ಪರ್ಮನೆಂಟ್ ಆಗಿ ಕೊಡುತ್ತಾನೆ ಎಂಬುದಾಗಿ ಹೇಳ್ತಾನೆ. ಅಂದರೆ ಲೋಟನು ನಡೆದು ಹೋಗಿ ಒಂದು ಸ್ಥಳವನ್ನು ಅವನಿಗಾಗಿ ತಗೊಳ್ತಾನೆ. ಅವನು ತಗೊಂಡ ಕೂಡಲೇ ಅಬ್ರಹಾಮನಿಗೆ ದೇವರು ಹೇಳ್ತಾನೆ, ನೀನು ಎಲ್ಲಿ ಹೋಗಬೇಡಪ್ಪ, ಇಲ್ಲಿಂದ ಏನು ಮಾಡು, 4 ಸೈಡ್ ನೋಡು, ನೀನು ನೋಡುವುದೆಲ್ಲ ನಿನಗೆ ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ಯಾವುದು ಭಾಳ ಈಸಿ, ನಡೆದು ಹೋಗಿ ಒಂದು ಸ್ಥಳವನ್ನು ನಮಗಾಗಿ ತಗೊಳ್ಳುವುದು ಈಸಿಯಾ, ಅಥವಾ ಒಂದು ಸ್ಥಳದಲ್ಲಿ ಇದ್ದುಕೊಂಡು 4 ಸೈಡ್ ನೋಡಿ ಎಲ್ಲವನ್ನು ನಮಗಾಗಿ ತಗೊಳ್ಳುವುದು ಈಸಿಯಾ?
ಇಲ್ಲ ಅವನಿಗೆ ಆ್ಯಕ್ಚುಲಿ ನಾನು ಇಂಗ್ಲೀಷ್ನಲ್ಲಿ ಈ ರೀತಿ ಬರೆದಿದ್ದೇನೆ, ಲೋಟ್ ಗಾಟ್ ಎ ಸ್ಮಾಲ್ ಲ್ಯಾಂಡ್ ಬೈ ಪ್ಲೇಸಿಂಗ್ ಹಿಸ್ ಫೀಟ್, ನಡೆದು ಹೋಗಿ ತನ್ನ ಕಾಲನಲ್ಲಿ ಇಟ್ಟು ಆ ಸ್ಥಳವನ್ನು ತಗೊಳ್ದನು. ಏಬ್ರಹಾಮ್ ಗಾಟ್ ದ ಹೋಲ್ ಲ್ಯಾಂಡ್ ಜಸ್ಟ್ ಬೈ ಸೀಯಿಂಗ್ ಇಟ್. ಅಬ್ರಹಾಮನ್ ಏನು ಮಾಡ್ತಾನೆ, ಜಸ್ಟ್ ನೋಡಿ ತಗೊಳ್ತಾನೆ, ಅವನೇ ಕಾಲಿಟ್ಟು ಆ ಸ್ಥಳವನ್ನು ತನಕಾಗಿ ತಗೊಳ್ತಾನೆ. ಅಬ್ರಹಾಮ್ ಇರುವ ಸ್ಥಳದಿಂದ ಎಲ್ಲವನ್ನು ನೋಡಿ ತನಕ್ಕಾಗಿಯೂ ತನ್ನ ಮಕ್ಕಳಿಗಾಗಿ ಅವನೇನು ಮಾಡ್ತಾನೆ, ತಗೊಂಡನು ಎಂಬುದಾಗಿ ಹೇಳ್ತಾನೆ. ಅಬ್ರಹಾಮನಲ್ಲಿ ಸ್ವಾರ್ಥತೆ ಇಲ್ಲದೆ ಇರುವಾಗ, ಅವನಲ್ಲಿ ಸ್ವಾರ್ಥತೆ ಇಲ್ಲ ಅಂದ ಕೂಡಲೇ ದೇವರ ಅವನ ಕಡೆ ಏನು ಮಾಡ್ತಾನೆ, ಮಾತಾಡಿ ಎಲ್ಲವನ್ನು ಅವನಿಗೆ ಕೊಡುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಸೊ ನಮ್ಮ ಜೊತೆಯಲ್ಲಿ ಇರಬಹುದು, ಒಂದು ವೇಳೆ ನಾವು ಕೆಲಸ ಮಾಡುವ ಸ್ಥಳವಾಗಿರಲಿ ಅಥವಾ ನಮ್ಮ ಮನೆಯಲ್ಲಿ ಆಗಿರಲಿ, ಮನೆಗೆ ಪಕ್ಕದಲ್ಲಿ ಆಗಿರಲಿ, ನಮ್ಮ ಸ್ವಂತದವರಾಗಿರಲಿ, ಕೆಲವು ಸಮಯದಲ್ಲಿ ಸ್ವಾರ್ಥತೆಯಾಗಿ ಕೆಲವು ಕಾರ್ಯಗಳನ್ನು ಮಾಡುವಾಗ ನಮಗೆ ಕಷ್ಟ ಆಗ್ತದೆ. ನಮಗೂ ಒಂದು ಮನಸ್ಸು ಬರ್ತದೆ, ನನಗೂ ಬೇಕು ಎಂಬುದಾಗಿ. ಆದರೆ ನಾವು ಬಿಟ್ಟು ಕೊಡುವಾಗ ದೇವರು ನಮಗೋಸ್ಕರ ಏನು ಮಾಡ್ತಾನೆ, ಒಳ್ಳೆ ಕಾರ್ಯಗಳನ್ನು ಕೊಡುವವನಾಗಿರುತ್ತಾನೆ. ಹಾಲೆಲೂಯಾ. ಯೋಚನೆ ಮಾಡಿ ನೋಡಿ, ಲೋತನ ನಿಮಗೆ ಅವನ ಸ್ಟೋರಿ ನಿಮಗೆ ಗೊತ್ತಿದೆ, ಕತೆ ಗೊತ್ತಿದೆ. ತೊಗೊಂಡನು ನಡೆದು ಹೋಗಿ ಕೆಲವು ಕಾರ್ಯಗಳನ್ನು ತನಕಾಗಿ ತೊಗೊಂಡನು. ಆದರೆ ಅವನಿಗೆ ಅದು ಪರ್ಮನೆಂಟ್ ಆಗಿ ಇಲ್ಲ. ಸ್ವಲ್ಪ ದಿನ ಆದ ನಂತರ ಏನಾಯಿತು, ದೇವರು ಏನು ಮಾಡಿದನು, ಸೊದೋಮ್ ಕುಮಾರನ್ನು ಬೆಂಕಿ ಮೂಲಕವಾಗಿ ಎಲ್ಲ ನಾಶ ಮಾಡುವಾಗ ಲೋತನು ಏನು ಮಾಡಿದನು, ತನ್ನ ಮನೆ ಎಲ್ಲವನ್ನು ಬಿಟ್ಟು ಏನು ಮಾಡಬೇಕಾಯಿತು, ಓಡಿ ಹೋಗಬೇಕಾಯಿತು. ಅವನ ಹೆಂಡತಿ ಏನಾಯಿತು, ಉಪ್ಪಿನ ಕಂಬವಾಗಿದ್ದಲು ಎಂಬುದಾಗಿ ನಾವು ನೋಡ್ತೇವೆ. ಸೊ ಅವನು ಸ್ವಾರ್ಥತೆಯಾಗಿ ತಗೊಂಡ ಕಾರ್ಯವು ಸ್ವಲ್ಪ ದಿನ ಅಷ್ಟೇ ಇತ್ತು, ಅವನಿಗೆ ಅದು ಪರ್ಮನೆಂಟ್ ಆಗಿಲ್ಲ. ಆದರೆ ದೇವರು ಅಬ್ರಹಾಮನಿಗೆ ಪರ್ಮನೆಂಟ್ ಆಗಿ ಆ ಸ್ಥಳ ಸಿಕ್ತು. ಇವತ್ತು ತನಕ ಇಸ್ರಾಯೇಲರು ಎಲ್ಲಿ ಜೀವನ ಮಾಡ್ತಾರೆ, ಕಾನಾನ್ ದೇಶದಲ್ಲಿ. ಇಲ್ಲ, ಇಸ್ರಾಯೇಲ್ ಇಷ್ಟು ತನಕ ಏನು ಮಾಡ್ತಾರೆ, ಅವನ ಸಂತತಿ ಅಲ್ಲಿ ಇರ್ತಾರೆ, ಇಷ್ಟು ತನಕ ಅಲ್ಲಿ ಇರ್ತಾರೆ. ಅಬ್ರಹಾಮನ್ ಆ ಕಾಲದಲ್ಲಿ ಒಂದು 6000 ವರ್ಷಕ್ಕೆ ಮುಂಚೆ ಅವನಲ್ಲಿ ಏನಿಲ್ಲ, ಸ್ವಾರ್ಥತೆ ಇಲ್ಲದೆ ಅವನು ಕೆಲವು ಕಾರ್ಯಗಳನ್ನು ಮಾಡುವಾಗ ದೇವರು ಅವನನ್ನು ಮಾತ್ರ ಅಲ್ಲ, ಅವನ ಸಂತತಿ ಎಲ್ಲವನ್ನು ದೇವರು ಏನು ಮಾಡಿದನು, ಆಶೀರ್ವಾದ ಮಾಡಿದನು ಎಂಬುದಾಗಿ ಹೇಳ್ತಾನೆ. ಸೊ ನಮ್ಮಲ್ಲಿ ಆ ಸ್ವಾರ್ಥತೆ ಇರಬಾರದು. ಕೆಲವರು ನಮ್ಮ ಜೊತೆಲಿ ಇರುವವರು ಮಾಡಿದರೂ ಸಹ ನಾವು ಸ್ವಾರ್ಥತೆ ಇಲ್ಲದೆ ಇರುವಾಗ ದೇವರು ನಮ್ಮನ್ನೇ ಆಶೀರ್ವಾದ ಮಾಡುವ ದೇವರಾಗಿ ಇರುತ್ತಾನೆ. ಹಲ್ಲೆಲೂಯಾ. ಸೊ ದೇವರಿಗೋಸ್ಕರ ನಾವು ವೆಯ್ಟ್ ಮಾಡುವಾಗ ದೇವರು ಏನು ಮಾಡ್ತಾನೆ, ಎಲ್ಲವನ್ನು ಸರಿಯಾದ ಸಮಯದಲ್ಲಿ ನಮಗೆ ಕೊಡುವ ದೇವರಾಗಿ ಇರ್ತಾನೆ. ಆದ ಕಾರಣ ನಾವು ಏನು ಮಾಡಬೇಡ, ಸ್ವಾರ್ಥವಾಗಿ ನನಗೆ ಬೇಕು ಎಂಬುದಾಗಿ ನಾವು ಹೋಗಿ ಪ್ರಯಾಸ ಪಡಬೇಕೆಂದ ಅವಶ್ಯ ಇಲ್ಲ. ದೇವರು ನಮಗೋಸ್ಕರ ಏನು ಮಾಡ್ತಾನೆ, ಎಲ್ಲವನ್ನು ಕೊಡುವ ದೇವರಾಗಿ ಇರುತ್ತಾನೆ. ಅಬ್ರಹಾಮನ ಜೀವನದಲ್ಲಿ ಅವನು ಕರೆಯುವಾಗ ದೇವರು ಅವನು ಕರೆದಾಗ ಅವನು ಏನು ಮಾಡಿದನು, ವಿಧೇಯನಾಗಿ ಹೋದನು. ಬೈಬಲ್ ಇಲ್ಲ, ಆಲೋಚನೆ ಕೊಡುವವರಿಲ್ಲ, ಗೂಗಲ್ ಇಲ್ಲ, GPS ಇಲ್ಲ, ಯಾವುದು ಇಲ್ಲದೆ ಇದ್ದರೂ ಸಹ ದೇವರು ಕರೆದನು ಎಂಬುದಕ್ಕೋಸ್ಕರ ಅವನು ಏನು ಮಾಡಿದನು, ವಿಧೇಯನಾಗಿ ಹೋದನು ಎಂಬುದಾಗಿ ನೋಡ್ತೀವಿ. ನಮ್ಮ ಜೀವನದಲ್ಲಿ ದೇವರಿಗೆ ಕೆಲವು ಕಾರ್ಯಗಳನ್ನು ಬಿಡು ಎಂಬುದಾಗಿ ಹೇಳುವಾಗ ನಾವು ದೇವರಿಗೆ ಏನು ಮಾಡುವ, ವಿಧೇಯರಾಗುವ. ದೇವರು ಕೆಲವು ಕಾರ್ಯಗಳು ನಮ್ಮ ಕಡೆ ಹೇಳ್ತಾ ಇರಬಹುದು, ಇದೆಲ್ಲ ನೀನು ಬಿಡಬೇಕು ಎಂಬುದಾಗಿ. ಅದನ್ನು ಬಿಡಲಿಕ್ಕೆ ನಮ್ಮಲ್ಲಿ ಮನಸ್ಸಿರಬೇಕು, ನಾವು ಬಿಡುವವರಾಗಿರಬೇಕು. ಎರಡನೇದಾಗಿ ವಿಧೇಯರಾಗಬೇಕು, ಅದೆಲ್ಲ ಬಿಟ್ಟು. ಎರಡನೇದಾಗಿ ನೋಡ್ತೇವೆ, ದೇವರನ್ನು ಹೇಳಿದಾನೆ ಎಂಬುದಕ್ಕೋಸ್ಕರ ಅವನು ಹೆಜ್ಜೆ ಇಟ್ಟು ಈ ಕಾನಾನ್ ದೇಶಕ್ಕೆ ಬಂದ. ಎಷ್ಟು ಕಷ್ಟಗಳು ಬಂದರೂ ಸಹ ಅವನೇನು ಮಾಡಲಿಲ್ಲ, ಹಿಂತಿರುಗಿ ಹೋಗಲಿಲ್ಲ. ನಮ್ಮ ಜೀವನದಲ್ಲಿಯೂ ದೇವರೇನಾಗಲೂ ಒಂದು ಕಾರ್ಯ ನಮಗೆ ಹೇಳಿರುವಾಗ ಮಾಡಬೇಕು ಎಂಬುದಾಗಿ ನಾವು ಅದನ್ನು ಮಾಡುತ್ತಾ ಇರುವಾಗ, ಕಷ್ಟಗಳು ಬರುವಾಗ, ಹೋರಾಟಗಳು ಬರುವಾಗ ಅದನ್ನು ಬಿಟ್ಟು ಹೋಗಬೇಕು ಎಂಬುದಾಗಿ ನಾವು ಏನು ಮಾಡಬಾರದು, ನೆನೆಸಬಾರದು. ಅದನ್ನು ಮಾಡಿ ಮುಗಿಸಲೇಬೇಕು. ರಿವರ್ಸ್ ನೆವರ್ ಗೋ ರಿವರ್ಸ್. ನದಿಗಳು ಯಾವಾಗಲೂ ಹಿಂತಿರುಗಿ ಹೋಗುವುದಿಲ್ಲ. ನಮ್ಮ ಜೀವನದಲ್ಲಿ ನಾವು ಕಾಲು ಇಡುವಾಗ ಅದನ್ನೇನು ಮಾಡಬೇಕು, ನಾವು ಮುಂದೆ ಹೋಗ್ತಾ ಇರಬೇಕು. ಸೊ ನದಿಯನ್ನು ಯಾವಾಗಲ ನೋಡ್ತೀರೋ ಅವಾಗಲ ಈ ಅಬ್ರಹಾಮನ ಕಾರ್ಯವನ್ನು ಏನು ಮಾಡಿರಿ, ನೆನಪು ಮಾಡಿಕೊಂಡು ನಾವು ಹಿಂತಿರುಗಿ ಹೋಗಬಾರದು ಎಂಬುದಾಗಿ ನೀವೇನು ಮಾಡಿರಿ, ನೆನೆಸಿಕೊಳ್ಳ್ರಿ. ಮೂರನೇದಾಗಿ ನೋಡ್ತೇವೆ, ಅವನಲ್ಲಿ ಏನಿಲ್ಲ, ಸ್ವಾರ್ಥತೆ ಇಲ್ಲ ಎಂಬುದಾಗಿ ನೋಡ್ತೇವೆ. ಲೋತನ ಅವನಿಗಿಂತ ಭಾಳ ಚಿಕ್ಕವನೇ ಇದ್ದರೂ ಸಹ ಅವನಿಗೆ ಏನು ಮಾಡ್ತಾನೆ, ಆ ಹಕ್ಕನ್ನು ಕೊಡ್ತಾನೆ. ನೀನು ಒಳ್ಳೆ ಸ್ಥಳವನ್ನು ತೊಗೊಂಡು ನೀನು ಹೋಗು ಎಂಬುದಾಗಿ ಅವನು ಬಿಟ್ಟು ಕೊಡುವಾಗ ದೇವರು ಆ ಪೂರ್ತಿ ದೇಶವನ್ನು ಏನು ಮಾಡ್ತಾನೆ, ಅವನಿಗೆ ದೇವರು ಕೊಡುವುದನ್ನು ನೋಡ್ತೇವೆ. ಅವನಿಗೆ ಮಾತ್ರ ಅಲ್ಲ, ನನ್ನ ಮಕ್ಕಳಿಗೂ ಕೊಡುವುದನ್ನು ನೋಡ್ತೇವೆ. ಸೊ ಒಬೀಡಿಯಂಟ್ ಏಬ್ರಹಾಮ್, ನೆವರ್ ರಿಟರ್ನ್ಡ್ ಏಬ್ರಹಾಮ್, ಸೆಲ್ಫ್ಲೆಸ್ ಏಬ್ರಹಾಮ್ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಅವನಲ್ಲಿಲ್ಲ. ಅಂದರೆ ಅದು ಈ ರೀತಿ ನಾವು ಹೇಳಬಹುದು, ಸೆಲ್ಫ್ಲೆಸ್ ಏಬ್ರಹಾಮ್, ಒಬೀಡಿಯಂಟ್ ಏಬ್ರಹಾಮ್. ಅಂದರೆ ವಿಧೇಯರ, ಸೆಲ್ಫ್ಲೆಸ್ ಅಂದರೆ ವಿಧೇಯ, ಸ್ವಾರ್ಥತೆ ಇಲ್ಲದೆ ಅಬ್ರಹಾಮನನ್ನು,
ಒಬಿಡಿಯಂಟ್ ಏಬ್ರಹಾಮ್, ವಿಧೇಯನಾದ ಅಬ್ರಹಾಮನನ್ನು. ಆಮೇಲೆ ನೆವರ್ ರಿಟರ್ನ್ ಏಬ್ರಹಾಮ್ ಅಂದರೆ ಹಿಂತಿರುಗಿ ಹೋಗದ ಅಬ್ರಹಾಮನು ಎಂಬುದಾಗಿ ನೋಡ್ತೀವಿ. ಅವನಲ್ಲಿ ಈ ಗುಣಗಳು ಇದ್ದ ಕಾರಣನೇ ದೇವರು ಅವನನ್ನು ತನ್ನ ಸ್ನೇಹಿತನು ಎಂಬುದಾಗಿ ಅವನಿಗೆ ದೇವರು ಹೇಳ್ತಾನೆ. ಈ ಸೆಲ್ಫ್ಲೆಸ್, ಒಬಿಡಿಯಂಟ್, ನೆವರ್ ರಿಟರ್ನ್, ಈ ಫಸ್ಟ್ ಲೆಟರ್ ನೋಡುವುದಾದರೆ SON ಎಂಬುದಾಗಿ ಬರ್ತದೆ. ಸೆಲ್ಫ್ಲೆಸ್ ಏಬ್ರಹಾಮ್ ಎಸ್ ಅಂತ ಸ್ಟಾರ್ಟ್ ಆಗ್ತದೆ, ಒಬಿಡಿಯಂಟ್ ಏಬ್ರಹಾಮ್ ಓನಲ್ಲಿ ಸ್ಟಾರ್ಟ್ ಆಗ್ತದೆ, ನೆವರ್ ರಿಟರ್ನ್ ಏಬ್ರಹಾಮ್ ಎನ್ದಲ್ಲಿ ಸ್ಟಾರ್ಟ್ ಆಗ್ತದೆ. ಅದು ನೋಡುವುದಾದರೆ ಸನ್ ಎಂಬುದಾಗಿ ಬರ್ತದೆ, ಅಂದರೆ ಮಗನು ಎಂಬುದಾಗಿ ಬರ್ತದೆ. ನಿಜವಾಗಿ ಅವನೇ ದೇವರ ಸ್ನೇಹಿತನಾಗಿ ಇದ್ದ, ಅದೇ ರೀತಿ ಅಂದರೆ ಮಗನು ಎಂಬುದಾಗಿ ಮಗನಾಗಿ ಅವನೇ ನಿಜವಾಗಿ ದೇವರಿಗೆ ತಕ್ಕ ಹಾಗೆ ಅವನು ಏನು ಮಾಡಿದನು, ಜೀವನ ಮಾಡಿದನು ಎಂಬುದಾಗಿ ನೋಡುತ್ತೇವೆ. ನಮ್ಮ ಜೀವನದಲ್ಲಿಯೂ ಆ ಥರವಾದ ಗುಣಗಳಿರುವುದಾದರೆ ದೇವರು ನಮ್ಮನ್ನೇ ಆಶೀರ್ವಾದ ಮಾಡುತ್ತಾನೆ. ಸೊ ದೇವರು ಆ ಥರವಾದ ಗುಣಗಳನ್ನು ನಮಗೆ ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಚಿಕ್ಕ ಪ್ರಾರ್ಥನೆ ಮಾಡಿ, ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಪರಲೋಕ ತಂದೆ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಅಬ್ರಹಾಮನ ಜೀವನದಿಂದ ಕೆಲವು ಕಾರ್ಯಗಳನ್ನು ನಾವು ಕಲಿತುಕೊಳ್ಳಿಕ್ಕೆ ದೇವರೇ ನಮಗೆ ಸಹಾಯವನ್ನು ನೀಡಿದಿ. ದೇವರೇ ನಿನಗೆ ಸ್ತೋತ್ರ. ಕರ್ತನೆ, ಅವನಲ್ಲಿ ಇದ್ದ ವಿಧೇಯತೆ ನಮ್ಮಲ್ಲಿ ಇರಬೇಕು ಸ್ವಾಮಿ. ಯಾವುದೆಲ್ಲ ನಾವು ನಿನಗೋಸ್ಕರ ಮಾಡಬೇಕೆಂಬುದಾಗಿ ನೀನು ಬಯಸ್ತೀಯೋ ಅದನ್ನು ಮಾಡಲಿಕ್ಕೆ ನಮಗೆ ಮನಸ್ಸು ಕೊಡಿಸ್ತೇವೆ. ಅದಕ್ಕೆ ವಿಧೇಯನಾಗಲಿಕ್ಕೆ ನಮಗೆ ಮನಸ್ಸು ಕೊಡು ಸ್ವಾಮಿ. ಅದೇ ರೀತಿ ಯಾವುದೆಲ್ಲ ನಮ್ಮಲ್ಲಿ ನಾವು ಮಾಡಬೇಕು ನಾವು ಎಂಬುದಾಗಿ ನೆನೆಸ್ತೀವೋ ಸ್ವಾಮಿ, ಅದನ್ನು ಮಾಡಲಿಕ್ಕೆ, ಅದನ್ನು ಹಿಂತಿರುಗಿ ಹೋಗದ ಒಂದು ಮನಸ್ಸನ್ನು ನಮಗೆ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ವಿಶ್ವಾಸವನ್ನು ಬಿಟ್ಟು ಯಾವಾಗಲೂ ಹಿಂತಿರುಗಿ ಹೋಗಬಾರದು ಸ್ವಾಮಿ. ಆ ನದಿಗಳಾಗೆ ನಾವು ನದಿಯಂತೆ ಮುಂದೆ ಹೋಗ್ತಾ ಇರಬೇಕು ಹೊರತು ಹಿಂತಿರುಗಿ ಹೋಗಬಾರದು ಸ್ವಾಮಿ. ಮುಂದೆದಾಗಿ ಅವನಲ್ಲಿ ಸ್ವಾರ್ಥತೆ ಇಲ್ಲ ಎಂಬುದಾಗಿ ನೋಡ್ತೇವೆ. ನಮ್ಮ ಜೀವನದಲ್ಲಿಯೂ ಚಿಕ್ಕ ಕಾರ್ಯವಾಗಿರಲಿ ದೊಡ್ಡ ಕಾರ್ಯವಾಗಿರಲಿ ಸ್ವಾರ್ಥತೆ ಇಲ್ಲದೆ ನಾವು ಇರಲಿಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ಆ ರೀತಿ ಇರುವಾಗ ಇನ್ನ ಆಶೀರ್ವಾದ ಖಂಡಿತವಾಗಿ ನಮಗೆ ಬರ್ತದೆ. ಆ ಥರವಾದ ಕೃಪೆಯನ್ನು ಈ ವಿಡಿಯೋ ನೋಡುವ ಪ್ರತಿಯೊಬ್ಬರಿಗೂ ದೇವರು ದಯಪಾಲಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನನ್ನ ಕರೆಗಳಿಗೆ ಸಂಪೂರ್ಣವಾಗಿ ಅರ್ಪಿಸ್ತೇನೆ. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೆನ್. ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು.